ಮೋಸ್ಟ್ಲಿ ಅದೇನ ನಮ್ಮ ಹಣೆ ಬರ ಅಂತ. ನಮ್ಮ ಸ್ವಂತ ಊರುಗಳಿಗೆ ಹೋಗೋಕ್ಕೆ ಆಗೋದಿಲ್ಲ, ಎಲ್ಲ ಕೆಲಸದಲ್ಲಿ ಅಲ್ಲಲ್ಲ. ನಾನು ಫಸ್ಟ್ ಟೈಮ್ ಕಣವ. ಎಷ್ಟಪ್ಪ ಇರುತ್ತೆ ಗಜನಿಂಬೆ ಅಂದರೆ? ಹಾಂ ಅಷ್ಟಪ್ಪ. ನಾನು ಇಷ್ಟಪ್ಪ ಚಾನ್ಸ್ ಎಲ್ಲ ನೋಡಿಲ್ಲ ನಾನು. ಈ ನಮ್ಮ ಮನೇಲಿ ಹಸು ಕರು ಹಾಕಿದ್ದೆ. ನನ್ನ ಮಗನಿಗೆ ಫಸ್ಟ್ ಟೈಮು ಗಿಣ್ಣು ರುಚಿ ಮಾಡಿಸ್ತಾ ಇದ್ದೀವಿ. ನಾನು ಈಶನ ಮುದ್ದಿಸಿದ್ರೆ ಇವನು ಏನು ಮಾಡ್ತಾರೆ ಅಂತ ನೋಡೋಣ. ಏನಕ್ಕೆ ನಿಮ್ಮ ಮಗ ಡ್ಯಾನ್ಸ್ ಮಾಡ್ತಾನೆ ಅಂತ ಕೇಳ್ತಿದ್ದೀರಲ್ಲ, ಮದುವೆ ನಾನೇ ಏನು ಡ್ಯಾನ್ಸ್ ಆಡ್ತೈತೆ, ಮೈಕೆ ಒಳ್ತಾ ಇಲ್ಲ ಅವನಿಗೆ. ಇಲ್ಲಿ ಅಂತವನಿಗೆ ವೆಲ್ಕಮ್ ಬ್ಯಾಕ್ ಟು ಪ್ರೊಮೋ. ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಭೇಟಿಯಾಗಿದ್ದೆ. ಕರೆಕ್ಟಾಗಿ ಸಮಯ ಇವಾಗ 8:30. ಸ್ನಾನ ಮಾಡಿ ಪೂಜೆ ಮಾಡಿ ಮತ್ತೆ ಅದೇ ಬಟ್ಟೆ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಇಲ್ಲಿ ನನ್ನ ಬ್ಯಾಕಪ್ ಬಟ್ಟೆಗಳು ಇಲ್ಲ, ಸಿಗ್ತಾ ಇಲ್ಲ, ಕಾಣ್ತಾ ಇಲ್ಲ ಎಲ್ಲಿದ್ದಿತ್ತು. ದೇವ್ರಿಗೆಲ್ಲ ಕೈ ಮುಗಿದು ಅದೇನೋ ನಮ್ಮ ಮನೆ, ನಮ್ಮ ವಾತಾವರಣ ಅದೆಷ್ಟು ನೆಮ್ಮದಿ ತಗೊಬಂದು ಕೊಡುತ್ತೆ ಗೊತ್ತಾ. ಎಲ್ಲೋ ಕಳೆದೋಗಿದ್ದೇನೋ ಅನ್ನೋದೆಲ್ಲ ಬಂದು ಇಲ್ಲಿ ಬಂದಾಗ ರಿಯಲೈಸ್ ಆಗುತ್ತೆ. ಯಾವುದು ಅಂದ್ಕೊತೀನಿ, ಇಲ್ಲ ವೀಕ್ಲಿ ಒಂದ್ಸತಿ ಇಲ್ಲಿ ಬರಬೇಕು ಅಂತ ಅಂದ್ಕೊತೀನಿ. ಕೆಲಸದ ಮೇಲೆ ಅಲ್ಲೇ ಮೋಸ್ಟ್ಲಿ ಅದೇನ ನಮ್ಮ ಹಣೆ ಬರ ಅಂತ. ನಮ್ಮ ಸ್ವಂತ ಊರುಗಳಿಗೆ ಹೋಗೋಕ್ಕೆ ಆಗೋದಿಲ್ಲ, ಎಲ್ಲ ಕೆಲಸದಲ್ಲಿ ಅಲ್ಲಲ್ಲ ಒಂದು ಸಂಸಾರದ ಗೊಂಚಲದಲ್ಲಿ ಲಾಕ್ ಆಗ್ಬಿಟ್ಟಿರ್ತೀವಿ. ಬಟ್ ಆದಷ್ಟು ಟ್ರೈ ಮಾಡಬೇಕು, ನಾನು ಬರಬೇಕು ಅಂತ. ಯಾಕಂದರೆ ಇಲ್ಲಿ ಸಿಗೋಂಥ ನೆಮ್ಮದಿ, ಕೆಲವು ಪಕ್ಷಿಗಳ ಸೌಂಡು, ಅಲ್ಲೆಲ್ಲೋ ನಮ್ಮಮ್ಮ ಹಾಕಿರೋ ದೇವ್ರ ಸಾಂಗು, ಅಲ್ಲಿ ನಮ್ಮ ಅಜ್ಜಿ ಹೋಗಿ ಪೂಜೆ ಮಾಡ್ತಿರೋದಲ್ಲಿ ದೇವ್ರಿಗೆ ನೋಡಿ, ಎಲ್ಲೆಲ್ಲಿ ನೋಡಿದ್ರು ದೇವರು. ಇಲ್ಲಿ ಬಂದಾಗ ಜೀವನದಲ್ಲಿ ಏನೇನೋ ಭಯಗಳಾಗುತ್ತೆ ಗೊತ್ತಾ. ಅದೆಲ್ಲ ಒಂಥರ ಕಾಮ್. ಓಕೆ ನಾನು ಬದುಕಿದ್ದೀನಿ, ಎಸ್ ಅಂತ ಒಂಥರ. ಏನು ಟೈಮು ಅಷ್ಟು ಸ್ಪೀಡಾಗಿ ಓಡ್ತಾ ಇರುತ್ತಲ್ಲ ಬೆಂಗಳೂರಲ್ಲಿ. ಅಂದರೆ ಬೆಳಗ್ಗೆ ಆಗೋದೇ ಗೊತ್ತಾಗಲ್ಲ, ಇವತ್ತು ದಿನ ಕಳೆದೋಯ್ತಾ, ಡೇಟ್ ಇದಾಗೋಯ್ತಾ ಅಂತೆಲ್ಲ ಅನ್ಕೊತಾ ಇರ್ತೀವಲ್ಲ. ಇಲ್ಲಿಗೆ ಬರ್ತಿದ್ದಂಗೆ ಇಲ್ಲೂ ಸ್ವಲ್ಪ ಸ್ಪೀಡಾಗಿ ಓಡುತ್ತೆ ಇವಾಗ. ಬಟ್ ಕಂಪೇರ್ ಟು ಬೆಂಗಳೂರು ಸ್ಲೋ ಅಂತ ಕಾಮ್ ಡೌನ್ ಆಗುತ್ತೆ ಇಲ್ಲಿ ನಮ್ಮ. ಓಕೆ ಬದುಕಿದ್ದೀನಿ, ಟೈಮ್ ಸ್ವಲ್ಪ ಸ್ಲೋ ಆಗಿ ಹೋಗ್ತಾಯಿದೆ, ಓಕೆ ಅಂತ ಅನಿಸುತ್ತೆ. ಓಕೆ ಬನ್ನಿ, ನಾ ಈಗ ಬೆಂಗಳೂರಿಗೆ ಓಡಬೇಕು. ಮತ್ತು ಹಾಗೆ ಅದೇ ಚಕ್ರ ಹಾಕ್ಕೊಂಡು ಓಡಬೇಕು. ಆಮೇಲೆ ಇಲ್ಲೇನೋ ನಾನು ತೋರ್ಸೋಕ್ಕೆ ಅಂತ ಬಂದೆ. ಅವ್ವ ಆಯಿತಾ ಪೂಜೆ? ನಾನು ಫಸ್ಟ್ ಟೈಮ್ ಕಣವ ಇದನ್ನ ನೋಡಿದ್ದು, ಗಜನಿಂಬೆ. ಹಾಂ ಗಜನಿಂಬೆ ಅಂದರೆ ಇಷ್ಟಪ್ಪ ಇರ್ತೈತೆ. ಹಾಂ ಎಷ್ಟಪ್ಪ ಇರುತ್ತೆ ಗಜನಿಂಬೆ ಅಂದರೆ? ಹಾಂ ಅಷ್ಟಪ್ಪ. ನಾನು ಇಷ್ಟಪ್ಪ ಚಾನ್ಸ್ ಎಲ್ಲ ನೋಡಿಲ್ಲ ನಾನು. ಇಷ್ಟಪ್ಪ ನಿಂಬೆ, ಯಪ್ಪ ನನ್ನ ಕೈಯೇ ದೊಡ್ಡ, ನನ್ನ ಕೈಗೆ ಇಷ್ಟು. ನಿಮ್ಮ ಕೈ ಇಡವ ಒಂಚೂರು. ಹಾಂ ಈಗ ಗೊತ್ತಾಗುತ್ತೆ ಎಷ್ಟು ದೊಡ್ಡದಿದೆ ಅಂತ. ಹುಳಿ ಇರುತ್ತವ ಇದು? ಹೌದಾ? ಇದು ಏನಕ್ಕೆ ಯೂಸ್ ಮಾಡ್ತಾರೆ? ಉಪ್ಪಿನಕಾಯಿಗೆ ಅಷ್ಟೇನಾ? ಬಿಡವ ನಮ್ಮವ್ವ ಹಂಗೆ ಇಟ್ಕೊತಂದ್ರೆ ಹಂಗೆ ಇಟ್ಕೊಂಡು ಸ್ಟಿಕ್ ಆಗ್ಬಿಟ್ಟಿದ್ದೀನಿ. ಏನವ ಸಮಾಚಾರ? ಏನು ಹೇಳಿ ಅಂತ. ನೀವು ವಯಸ್ಸಾದಮೇಲೆ ಅಜ್ಜಿದಿರು ಅಥವಾ ತಾತಂದಿರು ಕಮ್ಮಿ, ಅಜ್ಜಿದಿರು ವಟ ಅಂತ ಮಾತಾಡ್ತಿರೋದನ್ನೇ ಕೇಳಿರ್ತೀರ ಜಾಸ್ತಿ. ಬಟ್ ನಮ್ಮ ಅಜ್ಜಿ ಅದರ ಆಪೋಸಿಟ್, ಪೀಸ್, ಕಾಮ್ ಅಂತ ಸದಾ ದೇವ್ರ ಜಪ, ಹೇಳಪ್ಪ ಇಲ್ಲಪ್ಪ ಅಂತ. ಎಷ್ಟೋ ಏಜಿಗೆ ನಿಮಗೆ? 78. 78 ಇಯರ್ಸ್. ಬೆಳಗ್ಗಿನ ಬ್ರೇಕ್ಫಾಸ್ಟು ನಮ್ಮ ಮನೇಲಿ ನಮ್ಮಮ್ಮ ಮಾಡಿರೋದು. ಏನು ಗೊತ್ತಾಯ್ತು, ಈ ಸೌಂಡ್ ಮಾಡ್ತಾಯಿದ್ದೀನಿ. ಒಂದು ಮೀಮ್ ಬರುತ್ತಲ್ಲ, ನಾಯಿದೆ ಬಾತ್ ನೋಡ್ಬಿಟ್ಟು ಖುಷಿ ಆಗ್ತಾಯಿದೆ. ಥ್ಯಾಂಕ್ ಯು ಮಾ. ಕಾಯಿ ಆಗ್ತಾಯಿಲ್ಲ, ನಂಗೆ ಕಾಯಿ ಹಾಕಿದ್ರೆ ಇಷ್ಟ ಆಗಲ್ವಲ್ಲ. ತೋರಿಸ್ತೆ ಗಿಣ್ಣ. ಕರೆಕ್ಟ್ ಗಿಣ್ಣು ಬಗ್ಗೆ ನಾನು ಹೇಳೇ ಇಲ್ಲ.
ಆಮೇಲೆ ಸ್ವೀಟ್ ನಮ್ಮ ಮನೇಲಿ ಹಸು ಕರು ಹಾಕಿದೆ ಬೇಡ ಫಸ್ಟು ಅನ್ನ ತಿನ್ಬಿಟ್ಟು ಆಮೇಲೆ ಸ್ವೀಟ್ ತಿಂತೀನಿ. ಎಲ್ಲರೂ ಅಡುಗೆ ಮಾಡಿದವ್ರದ್ದು ಒಂದೇ ಇಶ್ಯೂ ಸೇಮ್. ಹೆಂಗಿದೆ ಹೇಳು ಇವನ್ ನಾನು ಅಡುಗೆ ಮಾಡಿದಾಗಲೂ ಮೊನ್ನೆ ಇಡ್ಲಿ ಮಾಡಿಕೊಟ್ಟೆ ಮೌಲಿಗೆ, ಆವಾಗಲೂ ಹೇಳ ಹೆಂಗಿದೆ ಅಂತ ಹೇಳ್ತಾ ಇದ್ದೆ. ಇದು ಸಪ್ರೇಟ್ ಏನು ಬೇರೆ ಮಸಾಲ ಅನ್ಸುತ್ತಲ್ಲ, ಗಿಣ್ಣು ನಾನು ಊಟ ಮಾಡಿ ಬರ್ತೀನಿ. ನನ್ನ ತಂಗಿಗೆ ನನ್ನ ಸೊಸೆಗೆ ತಗೊಂಡು ಹೋಗ್ಕೊಡು. ತಂಗಿಗೆ ಸೊಸೆಗೆ ಹೋಗ್ತಾ ಇದ್ದಂಗೆ ಬಿಸಿ ತಿಂದ್ಬಿಟ್ಟು ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಕ್ಕೆ ಹೇಳು. ಮೌಲಿಂಗ ವೆಜ್ ಬಿರಿಯಾನಿ ಕಳ್ಸ್ಕೊಡ್ತಾವ್ರಿ ಇಲ್ಲಿ ಅಮ್ಮ. ಅದರಲ್ಲಿ ಜೊತೆಗೆ ಗಿಣ್ಣು ಇದೆ ಅಲ್ಲಮ್ಮ. ಗಿಣ್ಣು ಇದೆ. ಆ ಡಯಟಿಷಿಯನ್ ಕೇಳ್ಬಿಟ್ಟು ಗಿಣ್ಣು ತಿನ್ಬೋದಾ ಬೇಡವಾ ಅಂತ ಕೇಳ್ಬಿಟ್ಟು ಅದೆಲ್ಲ ಡಯಟ್ ಅಮ್ಮ ಅವಾಗೆಲ್ಲ ಬಸ್ರೆಲ್ಲ ತಿನ್ನಬೇಕು. ಆ ಥರ ಸ್ಟ್ರಿಕ್ಟ್ ಡಯಟ್ ಯಾರು ಮಾಡಬಾರ್ದು. ಮಾಡಿದ್ರೆ ಬರೀ 3 ದಿನ ಮಾಡಿಬಿಡ್ತಾರೆ. ಆಮೇಲೆ ಅದು ಓವರ್ ಆಗಬಾರ್ದು, ಅತಿ ಆಗಬಾರ್ದು. ಬಾಯ್ ಮಾ. ಓಕೆ, ಬ್ಯಾಕ್ ಟು ಬೆಂಗಳೂರು. ಸಮಯ 9:57 ಆದರೂ ಕೂಡ ನೋಡಿ ಹಿಮ ಹೆಂಗೆ ಕಟ್ಟಿದೆ. ಫೈನಲಿ ಬೆಂಗಳೂರು ರೀಚ್ ಆದೆ. ಒಂದು ಸ್ಟ್ರೆಚ್ ಡ್ರೈವ್ ನೋಡೋಣ. ಲಾಕ್ ಮಾಡೋ ಸೌಂಡಿಗೆ ನಾನು ಬಂದಿದ್ದೀನಿ ನನಗೆ ಗೊತ್ತಾಗುತ್ತಲ್ಲ. ನನ್ನ ಪರಪಂಚ ನೀನೇ. ಹಲೋ, ಒಂದ್ಸತಿ ಶಾಕಲ್ಲಿ ನೋಡ್ತಾನೆ. ಹೋ ಪಪ್ಪ ಅಲ್ವಾ ಇದು? ಹೇ ಬೇಜಾರಲ್ಲ, ಅದು ವಾಂತಿ ಥರ ಡಬ್ಬ ಫ್ಯಾಬ್ರಿಕ್. ಅದು ಫ್ಯಾಬ್ರಿಕ್ ಅದು ಉಟ್ಕೊಂಡ್ರೆ ಹಿಂಗಿರುತ್ತೆ ಒಳ್ಳೆ. ಈ ಹಳ್ಳಿಯವರು ಪಾಪ ಏನು ಇಲ್ಲದೆ ಉಟ್ಕೊಂತಾರಲ್ಲ, ಸಮಾಧಾನ ಮಾಡ್ತಾರೆ. ಇಲ್ಲಿ ನನ್ನ ಮಗನಿಗೆ ಅಲ್ಲಿಂದ ದೇವಸ್ಥಾನದಿಂದ ತಂದಿರ ಕುಂಕುಮ ಹಾಕ್ದೆ. ಗೊತ್ತಾ, ಮಾತಾಡ್ತಾ ಇದ್ದೀನಿ ಅಷ್ಟೊತ್ತಿಗಾಗ್ಲೇನೆ ಇದನ್ನ ಎತ್ತಿ ನೋಡಿಲಿ, ಕಚ್ಚಿರೋದು ನೋಡಿಲಿ, ಹಾಕೋಬಿಡ. ದೊಡ್ಡ ಮನುಷ್ಯನ ನೀನು? ದೊಡ್ಡ ಮನುಷ್ಯ ನನ್ನ ಮಗ. ನನ್ನ ಮಗನಿಗೆ ಫಸ್ಟ್ ಟೈಮು ಗಿಣ್ಣು ರುಚಿ ಮಾಡಿಸ್ತಾ ಇದ್ದೀವಿ. ಮೈಸೂರಿಂದ ತಗೊಬಂದಿದ್ದು ಗಿಣ್ಣು. ಬೆಳಿಗ್ಗೆ ತಿನ್ನಲ್ಲ ಅದು. ಓಕೆ ಪಾಪ, ನೋಡೋಣ ಫಸ್ಟ್ ರಿಯಾಕ್ಷನ್ಸ್ ಹೆಂಗಿರುತ್ತೆ ಅಂದರೆ ಲೈಫಲ್ಲೇ ಫಸ್ಟ್ ಟೈಮ್. ಯಾ ನೋಡಿ, ಕೈ ಏನದ ಮೇಲೆ ಸಾಕು, ಜಾಸ್ತಿ ಬೇಡ. ಜಾಗರಿ ಹಾಕಿದ್ದಾರೆ ಅದಕ್ಕೆ. ಹೆಂಗಿದೆ ಹೆಂಗಿದೆ ಮಗನೇ? ಇರಿ ಇನ್ನ ತಿಂದಿಲ್ಲ, ಬಾಯಲ್ಲೇ ಇಟ್ಕೊಂಡವನೆ. ಏನು ಮಾಡೋ ಒಂಥರ ಆಯ್ತಾ ಟೆಕ್ಸ್ಚರ್, ಏನು ಮಾಡಲಿ ಅಂತ ಅವನು. ಹೆಂಗೈತೆ? ಇದೇ ಬಟ್ಟೆ ಅನ್ನೋ ಜೊತೆ ಸ್ವಲ್ಪ ಆಟಾಡ್ಕೊಂಡು ಈಗ ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಕೆಲಸ ಪೆಂಡಿಂಗ್ ಇದೆಯಲ್ಲ, ಮೊನ್ನೆ ಕೊಡಬೇಕಾಗಿದ್ದು ನೆನ್ನೆ ಉಳಿಸ್ಕೊಂಡು ಪ್ರಾಜೆಕ್ಟ್ನ. ಈಗ ನೆನ್ನೆ ಕೊಡಬೇಕಾಗಿದ್ದು ಇವತ್ತು ಉಳಿಸ್ಕೊಂಡಿದ್ದೀವಿ. ಇವತ್ತು ಹೆಂಗಾದರೂ ಮಾಡಿ ಸಬ್ಮಿಟ್ ಮಾಡಲೇಬೇಕು. ಹೇ ಬಬ್ಲು, ಪಪ್ಪ ಮಮ್ಮ. ಊಟದ ಸಮಯ ಆಗೇ ಹೋಯ್ತು, ಆಗಲೇ 2:30. ಅಯ್ಯೋ, ನನ್ನ ರುಬ್ಬಾಕ್ಬಿಟ್ರು ಈಗ 2 ಇಂಗ್ಲೀಷ್ ತನಕ. ಈಗೆದ್ದೆ 2 ಮುಗಿಸ್ಕೊಂಡು.
ಈಗ ಎಲ್ಲರೂ ಅಂದರೆ ನಮ್ಮ ವಿಡಿಯೋನ ಬೇರೆಯವರು ಹೆಂಗೆ ನೋಡ್ತಿರ್ತಾರೆ ಅಂದರೆ ಜಸ್ಟ್ ಇಮ್ಯಾಜಿನೇಷನಲ್ಲಿ ನಾವು ನೋಡ್ತಾ ಇದ್ದೀವಿ. ಹೆಣ್ಮಕ್ಳು ಕುತ್ಕೊಂಡು ಮಾತಾಡ್ತಾರೆ ಇರುತ್ತೆ ಅಂತ ಮಾಡ್ತಾ ಇದ್ವಿ. ಈಗ ಲೈಟ್ ವೇಟ್ ಬಿಟ್ಟವ್ರೆ. ಸಖತ್ತಾಗಿ ಎತ್ಕೊಂಡಿರು ವಿಡಿಯೋ ಕಳ್ಸೋದಂಗೆ ಕಳಿಸ್ಲಾ ಸಕ್ಕತ್ತಾಗೈತೆ. ಇವಡೇನು ಬೆಳ್ಳಿ ಕಾಣ್ತಾವಳು. ಒಂದೊಂದು ವಿಡಿಯೋದಲ್ಲಿ ಬೆಳ್ಳಿ ಕಾಣ್ತಾವ. ಈ ಲೈಟಿಂಗ್ ಇದ್ರೆ ಎಲ್ಲರೂ ಬೆಳ್ಳ ಕಾಣ್ತಾ ಕುತ್ಕೋ. ನೀನು ಲೈಟಿಂಗ್ ಹತ್ರ ಹೋಗಿ ನಿಲ್ಸಿದ್ರೆ ಮತ್ತು ನಾನು ಎಷ್ಟು ಲೈಟ್ ಬಿಟ್ಟು ಬಿಸಿಲಿಗೆ ಹೋದ್ರೆ ಬೆಳ್ಳಿ ಕಾಣಕ್ಕಿಲ್ಲ. ನಾನು ನೀನು ಕರ್ರಾಗಿದ್ಯಾ ಅಂತ ಹಂಗಂದ್ರೆ ಅರ್ಥ. ಏನು 40% ಆಫ್ ಬಿದ್ದಾರೆ ಅಂದರೆ 1 ವರ್ಷಕ್ಕೆ 40,000 ಬಿಟ್ಟಾರಾ? ಇನ್ನೇನು ಮತ್ತೆ ಹಳೆ ಚಿನ್ನ ಕೊಟ್ಟರೆ ಕೊಡ್ತಾರೆ. ಇದೇನಿದು ಡೈಮಂಡ್ ಒಂದು ಬಳೆಗೆ 5 ಲಕ್ಷ. ಸರಿ ಬಿಡು, ಸರಿ ವಿಡಿಯೋ ಕಳಿಸು ಆಯ್ತು. ಬರೀ ಇದೇ ಮಾಡ್ಕೊಂಡು ಕೂತಿರ್ತಾರಲ್ಲ ಇವರು. ಕಳಿಸು ಆಯ್ತು ವಿಡಿಯೋ. ನೋಡಿಲಿ ಸರಿ ವಿಡಿಯೋ ಕಳಿಸಿ. ಅದು ನಿನ್ನ ಹತ್ರ ಕಾಸಿಲ್ವಲ್ಲ, ಏನು ತಗೊಂತೀಯ ವಿಡಿಯೋ ಕಳಿಸಿ? ನೋಡಕ್ಕೆ ಯಾಕೆ ಕಾಸು ಬೇಕು? ನೋಡ್ಬಿಟ್ರೆ ಸಾಕಾ? ನಾನು ಬೀಗ್ತಿ ಕಳಿಸ್ತೀನಿ. ಅವಳದ್ರ ಕಾಸೋದು ಸರಿಯಾಗಿ ಹೊಳ್ಕೊತಾರೆ ತಗೊಂಡು. ಬೀಗ್ತಿನ ಬೀಗ್ತಿ ಕಳಿಸಿದ್ರೆ ನಿನಗೇನು ಉಪಯೋಗ? ನಾನು ಕಳ್ಸಿನ ಅದಕ್ಕೆ. ಬೀಗ್ತಿ ಅಂದ್ರೆ ಹೆಂಗ್ ಗೊತ್ತಾ? ಗೊತ್ತಿಲ್ಲ ಕಣೆ. ಬೀಗ್ತಿ ಅಂದ್ರೆ ನಾನು ಏನಕ್ಕೆ ಬೀಗ್ತಿ ನೋಡೆ. ಹ್ಞೂ ಪರವಾಗಿಲ್ಲ ಬಿಡು, ನಾನು ಹೆಂಗ್ಸು ಅನ್ಕೋ. ಬೀಗ್ತಿ ಬೀಗ್ತಿ ಕೊಟ್ರೆ ನಾನು ಫಂಕ್ಷನ್ಗೆ ಒಂದು 2 ದಿನ ಹಾಕೊಳಕ್ಕೆ ಕೊಡ್ತಾರೆ. ಬೀಗ್ತಿ ಹತ್ರ ಕೇಳ್ತಾರೆ ಯಾರನ್ನ? ಮನೇಲಿ ಸೋಣ ಎಲ್ಲ ಇಲ್ಲ ಕೇಳಿದ್ರಿ. ಸರಿ ಹೋಗಿ ಏನಿವತ್ತು ಅಡುಗೆಗೆ? ಹುಳು ಸಾಕು, ಅವರು ಬರ ಬಿಡ್ತದೆ ನೋಡು. ಹಿಂಗೆ ಒಂಚೂರು ಹೊಟ್ಟೆ ಹೊಡಿಯೋದು ನಾವು. ಏನದು? ಸುಮ್ಮನೆ ಕಡೆ ನೋಡ್ತಾ ಇದ್ದೀನಿ ಅವಾಗಿಂದ ಯಾವ ಹುಡುಗಿ ವಿಡಿಯೋ ಬರೋಂಗಿಲ್ಲ. ರಿಯಾಕ್ಷನ್ ನೋಡಿ. ಚಾನ್ಸ್ ಇರುವಾಗಲೇ ನೋಡ್ಕೊಂಡು ಮಾಡ್ಕೋಬೇಕು ತಾನೆ. ಈಗ ಚಾನ್ಸ್ ಹೋಗ್ಬಿಟ್ಟಿದೆ ಪ್ರತೀಕ್. ಅಂಕಲ್ ಆಗ್ತಾ ಇಂಟ್ರೆಸ್ಟ್ ಜಾಸ್ತಿ ಅಂತೆ. ಸ್ವಲ್ಪ ಕ್ಯಾಮ್ರಾ ಇಟ್ಕೊಂಡು ನೀ ಏನಕ್ಕೆ ಅಂತ ಏನಕ್ಕಂದ್ರಿ? ರೀಕ್ಸದು ನಾನು ನೋಡ್ತೀನಿ ಹಂಗಂದ್ರೆ. ಅಕ್ಕ ಬಾವ ಮಾಡೋರಲ್ಲ ವಿಡಿಯೋ. ರಮ್ಯಾ ಸ್ಟೋರಿ ಹಾಕೊಂಡಿದ್ದಾಳೆ. ಮೋಹಕತಾರೆ ರಮ್ಯಾ. ಮೊಯ್ತಾರೆ ಮೋಹಕತಾರೆ ರಮ್ಯಾ. ನಮ್ಮ ಅಕ್ಕ ಬಾವ ಒಂದು ಸ್ಟೋರಿ ಹಾಕೊಂಡಿದ್ದಾರೆ. ಸಾಕು ನೋಡು. ಶುಕ್ರವಾರ ದೇವ್ರ ಕೈ ಮುಗಿರಿ. ಸೊ ಹರಟೆಯ ನಂತರ ದೇವರಿಗೆ ಕೈ ಮುಗಿದು ಆನವನ್ನ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಮತ್ತು ನಾನು ಅಲ್ಲಿ ಮೈಸೂರದು ದೇವ್ರದ್ದು ಫೋಟೋಸ್ ಎಲ್ಲ ಕಳಿಸಿದ್ದೆ, ಏನು ರಿಪ್ಲೈನೇ ಮಾಡಿಲ್ಲ. ಹಾಂ, ನೀನು ಚಾಮುಂಡಮ್ಮ ಇಷ್ಟ ಅಂತ ಅಂದ್ಬಿಟ್ಟು ಶುಕ್ರವಾರ ವಿಡಿಯೋ ಅದಾದ್ಮೇಲೆ ಫೋಟೋ ಕಳಿಸ್ತೆ ನೋಡು. ನೀನು ನಮಸ್ಕಾರ ಮಾಡ್ಕೊಳ್ಳಿ ಅಂತ. ನೋಡು ಫಸ್ಟು. ಡೌನ್ಲೋಡೇ ಮಾಡಿ ಮಾರಿ. ಥ್ಯಾಂಕ್ಸ್ ನಾನ, ಥ್ಯಾಂಕ್ ಯು ಸೋ ಮಚ್. ಎಲ್ಲ ಕಳಿಸಿದ್ದೀನಿ. ನಾವಿದು ಸಖತ್ತಾಗಿದೆ ಈ ಫೋಟೋ ಒಂಥರ. ಇಷ್ಟು ಸಖತ್ತಾಗಿದೆ ಅಲ್ಲ ಕಲರು. ಇವತ್ತೊಂದು ಶುಕ್ರವಾರ ರೆಡ್ ಅಲ್ವಾ ಹೊಡ್ಸೋದು. ಬಾ ಹೋಗೋಣ. ಸರ್ಗೆ ಏನು ಪಾಪ ಕಾಯಿ ಬೇಡ. ಈಶಾ ಒಡ್ದೇ ಹಾಕ್ಬಿಡ್ತೀನಿ. ಅವ್ರಿಗೆ ಫುಲ್ ಕಾರಲ್ಲಿ ಕೂರೋದು ಟ್ರಾವೆಲ್ ಮಾಡೋದು ಅಂದ್ರೆ ಸಿಕ್ಕಾಬಿಟ್ಟೆ ಅಭ್ಯಾಸ ಆಗೋಗಿದೆ ಅವನಿಗೆ. ಆನವೆಲ್ಲಿ ಈಶು ಪುಟ್ಟ. ಈಶಾ ಆನವೆಲ್ಲಿ ಮಗನೇ? ಈಶಾ ಗುಡ್ ಬಾಯ್. ಬಾ ನೀನ್ ಬಾ. ಕುಯ್ಯೋ ಕರಿ ಅಮ್ಮ, ಈಶನ್ ಕರಿ. ಈಶಾ ಈಶ್ಮ ಆನವೆಲ್ಲಿ? ಆನವು ಅಂತ
ಈಶು ಪುಟಿ, ನಾನು ಬಂದಿದ ತಕ್ಷಣ ನನ್ನ ಏನ್ ಹೇಳಿ ಕೇಳೋದವನು? ಪಪ್ಪ ಪಪ್ಪ ಏನಂತಮ್ಮ ಈಶಾ? ಕರಿ ಈಶ್ಮಾನ್. ಈಶಾ ನೋಡಿದ್ರಾ ಅವನು ಹೆಂಗೈತೆ ಅವನಿಗೆ? ಏ ಈಶಾ, ಈಶಾ ತಮ್ಮನ್ ಮಾತಾಡ್ಸಲ್ವ ನೀನು? ಅಂಕರಲ್ಲ ನಿನ್ಗೆ? ಬಾ ಇಲ್ಲಿ, ಮನೇಲಿ ನೆಮ್ಮದಿಗಿದ್ದೀನಿ, ಇಲ್ಲೂ ಇಲ್ಲೇ ಅವನಲ್ಲ ಇವನು ಅಂತ. ಅವ 18. 18 ಅಲ್ಲ, ನವೆಂಬರ್ಗೆ ಎಣಿಸ್ಕೊತಾಯಿದ್ದೀರಾ? ನಾಳಿದ್ದಾಯ್ತು ಅಂದರೆ ಡಿಸೆಂಬರ್ ಹೇಳಿ. ಲೆಕ್ಕ ಬರೋಣ, 10ನೇ ತಾರೀಕುವರೆಗೂ ಲೆಕ್ಕ ಟೈಮ್ ಐತೆ. ನಿಮ್ಗೆ ತಪ್ಪು. ಈಗ ನನ್ನ ಮಗಂಗೆ ಎಷ್ಟು ಮನ್ಸು ಅಂತ ಲೆಕ್ಕ ಹಾಕ್ತಿದ್ದಾರೆ. ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, 19 ನವೆಂಬರ್ ಈಗಾಗಲೇ ಇದಲ್ಲಿದೆ. ಹೊಡಿಬೇಡ. ನೋ ನೋ ನೋ, ಯು ಶುಡ್ ನಾಟ್ ಹರ್ಟ್ ಆನವ್. ಹೊಡಿಬಾರ್ದು ಮಗನೇ. ಡಿಸೆಂಬರ್ ಬಂತು ಅಂತ ಮುದ್ದು ಮಾಡಬೇಕು ಪಾಪ ಅಲ್ಲ ಈಶಮ್ಮಗೆ ಹೇಳಕ್ಕಾಗಲ್ಲ. ಪಾಪಚ್ಚು. ನೋ ನೋ, ಡೋಂಟ್ ಪಿಂಚ್ ಹಿಮ್, ಡೋಂಟ್ ಪಿಂಚ್ ಹಿಮ್. ಮಮ್ಮ, ಅಣ್ಣ, ಈಶಾ ಅಣ್ಣ, ಮುದ್ದು. ಕೈ ಗಾಯ ಆಗಿದೆ ಮಗನೇ. ಹ್ಞೂ ಪಾಪ, ಓಪನ್ ಇದೆ, ಮುಟ್ಟಿಸ್ಬೇಡಿ, ಇನ್ನ ಗಾಯ ನೆಕ್ಬಿಡ್ತಾನೆ ಈಶಾ. ನಾನು ಈಶನ ಮುದ್ದಿಸಿದ್ರೆ ಇವನು ಏನು ಮಾಡ್ತಾರೆ ಅಂತ ನೋಡೋಣ. ಹಾಂ ನೋಡಿಲ್ಲ ಈಶುಮಾ ಬಾರು ನಮ್ಮ ಥರ ಮುದ್ದಿಸ್ತಾನೆ ಅಷ್ಟೇ, ಬೇರೆ ಏನಿಲ್ಲ. ಟೆಕಿಚ್ಚಿಲ್ಲ. ಯಾವ್ದು ನೋಡಿ ಇದನ್ನ ಕೇಳಿ. ಯಾರದು? ಓ ನಮ್ಮ ಮಾವ ಪ್ರಭಾಕರ್ ಕೂತರು ನೋಡಿ ನಮ್ಮ ಮಾವ. ಸೊ ಡಾರ್ಲಿಂಗ್ಸ್, ಈಗ ಆಲ್ಬಮ್ ನೋಡೋ ಸಮಯ. ಅದು ಸಮಯ ಈಗ ಎಷ್ಟು ಗೊತ್ತಾ? 8:40, 20, ಸಾರಿ. ಅವಾಗಲೇ ಏನಕ್ಕೆ ನಿಮ್ಮ ಮಗ ಡ್ಯಾನ್ಸ್ ಮಾಡ್ತಾನೆ ಅಂತ ಕೇಳ್ತಿದ್ದೀರಲ್ಲ. ಪ್ರೀ ಕೆಜಿ ನಮ್ಮ ನನ್ನ ಮಗ ನೋಡಿ ಫಸ್ಟ್. ಇದು ಝೂಮ್ ಮಾಡ್ತೀನಿ. ಇದು ಈ ಪಿಕ್ಚರ್ ಅದು ವಿದ್ಯಾಭಾರತಿ ಸ್ಕೂಲ್ ಮಗಳೇ ಇರೋದ ಪಾಪ ಅಲ್ಲಾಡಿಸ್ಬಿಡ. ABCD ನಾನೇ ಪರವಾಗಿಲ್ಲ ಅಂದರೆ ನನಗೆ ಮದುವೆ ನಾನೇ ಪರ್ಫಾರ್ಮರ್. ಅದು UKG ಮಕ್ಕಳ ಜೊತೆಗೇನ 1ನೇ ಕ್ಲಾಸ್ ಮಕ್ಕಳ ಜೊತೆಗೆ ಹಾಕೊಂಡ್ರೋದು ನಿನ್ನ. ಈ ಕೆಲಸದಿಂದ ಇಬ್ಬರನ್ನ ಹಾಕೊಂಡಿದ್ರು. ಆ ಮಧು ಫಂಕ್ಷನ್ ಅದಕ್ಕಿದಕ್ಕೆಲ್ಲ ಕರಿತಿರ್ತಾಳೆ. ಅವ್ನು ಹೋಗ್ತಾನೆ, ಅವನು ಅಂಬಾಸೆ. ಮಧು ಅಂದರೆ ಯಾರು? ಅವಳು ನನ್ನ ಸ್ಕೂಲ್ ಮೇಟ್, ನನ್ನ ಪ್ರೀ ಕೆಜಿ ಫ್ರೆಂಡ್. ಇವ್ರು ಇನ್ನು ಮಿಕ್ಕಿದ ಫೋಟೋ ಹುಡುಕ್ತಾ ಇದ್ದಾರೆ ನೋಡಿ ನಮ್ಮ ಮಾವ. ನಾನು ಸೆಟ್ಲ್ ಆಗ್ಬಿಟ್ಟಿದ್ದೀನಿ ಮೇಲೆ. ಸುಬ್ಬಿ ನೋಡವ ಎಷ್ಟು ಚೆನ್ನಾಗೋಳ ಇದರಲ್ಲಿ. ಪಾಪ ನೋಡಿ ಪಾಪ, ನಮಗೆ ಸ್ಕೂಲಲ್ಲಿ ಏನು ಗಿಫ್ಟ್ ಕೊಡ್ತಾ ಇದ್ರು? ವಾಟರ್ ಕ್ಯಾನು, ಪ್ಲಾಸ್ಟಿಕ್ದು, ಟಿಫನ್ ಬಾಕ್ಸ್, 100 ರೂಪಾಯಿ ಅದು. ಅದನ್ನು ಕೊಡ್ತಾ ಇದ್ರು. ಅದಕ್ಕೆ ಟ್ರಾಫಿ ಇಲ್ಲ. ಬಟ್ ಆ ಟೈಮಲ್ಲಿ ನಿಂಗೆ ಖುಷಿ ಇತ್ತು ತಾನೆ? ಇಲ್ಲ, ನಮ್ಗೆ ಇದೇ ಥರ ಬೇಕಾಗಿತ್ತು. ಯಾವ ಥರ? ಈ ಥರನ? ನನಗೆ ಈಗಲೂ ನೆನಪಿದೆ. ಅದನ್ನ ಯೂಸ್ ಮಾಡಿ ಟ್ರಾಫಿ ಇದೆ ಕಾಣಿಸ್ತಲ್ಲ. ಟ್ರೋಫಿ ಎಲ್ಲ ಅಪ್ಪು ರೂಮಲ್ಲಿ ಇಟ್ಕೊಂಡಿದ್ದಾನೆ. ಸರ್ ಇದೊಂದು ಸಲ ದಯವಿಟ್ಟು ನೋಡಿ. ಮದುವೆದು. ಓ ನಮ್ಮ ಅತ್ತೆ ಮದುವೆದು. ನೋಡಿ ನೋಡಿ ಎಕ್ಸ್ಪ್ರೆಷನ್ ನೋಡಿ. ತಲೆ ಹೊಡ್ಕೊಂತಾನೆ ಪಾಪ, ನೀವು ಅಲ್ಲಿ ಕೂತಿದ್ದೀರಲ್ಲ. ನನ್ನ ಮಗನಿಗೆ ಏನಾಗ್ತಿದೆ ಗೊತ್ತಾ? ಅವನು ಪಾಪ ತೋರಿಸು. ಡ್ಯಾನ್ಸ್ ಆಡ್ತಿದ್ದೀನಲ್ಲ, ಬ್ರೈನು ಡ್ಯಾನ್ಸ್ ಆಡ್ತೈತೆ, ಮೈಕೆ ಹೊಳ್ತಾ ಇಲ್ಲ ಅವನಿಗೆ. ಇಲ್ಲಿ
ಅದು ಅವ್ನು ರಿಯಲ್ ಸ್ಟೆಪ್ ಅದು ನಮಗೆ ಕಾಣಿಸ್ತಾ ಇರೋದು ಹೆಂಗೆ ಗೊತ್ತಾ? ಸಮಯ ಈಗ 9 ಗಂಟೆ. ಈಗ ಬ್ಯಾಕ್ ಟು ನಮ್ಮ ಮನೆಗಳಿಗೆ ಹೋಗ್ತಾ ಇದ್ದೀವಿ. ನನ್ನ ಮಗನ ಇದರಷ್ಟು ಪೇನ್ ಯಾವುದೂ ಇಲ್ಲ. ಇಲ್ಲಮ್ಮ ಇಲ್ಲ. ಬಾಯ್ ಬಾಯ್ ನಿಮಿಷ ಹೋಗೋಣ. ಆನವನ್ನ ಬಿಟ್ಟು ಹೋದೇ ಒಂದು ದೊಡ್ಡ ಕಷ್ಟ ಪಾಪ ನನಗೆ ಅಲ್ವಾ? ಈ ಥರ ತುಂಬ ಜನ ಫೇಸ್ ಮಾಡಿದ್ದಾರೆ ಪಾಪ. ನಂಗೆ ಎಷ್ಟೊಂದು ಜನ ಮೆಸೇಜ್ ಮಾಡಿದರು. ನಾನು ಸೆಕೆಂಡ್ ಬೇಬಿ ಮಾಡ್ಕೊಂಡ್ಬಿಟ್ಟೆ. ಸ್ಪೆಷಲಿ ಆ ಹೊಟ್ಟೆಯನ್ನ ಎಲ್ಲ ಬಂಪೆಲ್ಲ ಬಂದಮೇಲೆ ಹತ್ರಕ್ಕೆ ಹೋಗೋಕ್ಕಾಗಲ್ಲ. ಎಲ್ಲಿ ಗುದ್ಬಿಡ್ತಾರೋ, ಎಲ್ಲಿ ಇದು ಮಾಡಿಬಿಡ್ತಾರೋ ಅನ್ನೋ ಭಯ, ಗಾಬರಿ ಬೇರೆ ಇರುತ್ತೆ. ಆವಾಗ ಅಳು ಬರುತ್ತೆ. ಅದಕ್ಕೊಂದು ಸುಮ್ಮನೆ ದೇವ್ರೆ, ಈ ನಮ್ದೆಲ್ಲ ಒಂಥರ ಚಿಂತೆ ಆದರೆ ಈಶಂದೇ ಒಂಥರ ಚಿಂತೆ. ಒಂದೇ ಒಂದು ಯೋಚನೆಗಳು. ಹೋಗ್ತಾ ಇಲ್ಲ ರೀ, ಫುಲ್ ಗ್ಯಾಸ. ಹೆಂಗೆ ಅದು ಸರಿನೇ ಹೋಗ್ತಾ ಇಲ್ಲ ಅಂದರೆ ನೆನೆ ರಾತ್ರಿ ಎಲ್ಲ ಕಷ್ಟ ಬಿದ್ದಿದ್ದೀನಿ ಪಾಪ. ಬಟ್ ಒಂಚೂರು ಕಮ್ಮಿ ಆಗಿತ್ತಲ್ವಾ? ಕಮ್ಮಿ ಆಗಿತ್ತು. ರಾತ್ರಿ ಆದ್ರೆ ಜಾಸ್ತಿ ಆಗಿದೆ. ನೆನೆ ರಾತ್ರಿನೂ ಹಿಂಗೆ ಏನ್ ಪೆಚಾಡ್ದೆ 2 ಗಂಟೆವರೆಗೂ ಪೆಚಾಡಿದ್ದೀನಿ. ಬರೀ ತೇಗು 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 ಅನ್ನೋದೇ ಆಯ್ತು. ಅದು ಮಲ್ಕೊಬಿಟ್ರೆ ಇನ್ನೂ ಜಾಸ್ತಿ ಪಾಪ. ಈಗ ಐಸ್ ಕ್ರೀಮ್ ತಿಂತೀಯಾ? ಐಸ್ ಕ್ರೀಮ್ ತಿನ್ನ ತಗೋ. ಎಂತ ಒಳ್ಳೆ ಗಂಡ, ಎಂತ ಒಳ್ಳೆ ಗಂಡ ನೀನು. ಏನ್ ಬೇಕು? ಯಾವ್ದು? ವೆನಿಲಾ ಕಪ್ ಕೇಕ್. ಎಷ್ಟಪ್ಪದು? ಚಿಕ್ಕ 5 ರೂಪಾಯಿ ಕಾಲ ಹೋಯ್ತು. 10 ರೂಪಾಯಿದು ಇದೆಲ್ಲ ಪೇ ಮಾಡ್ಲಾ? ನೋ ಬಾರೋ ರಣಧೀರ. ವಾವ್, ಇಷ್ಟು ಚಿಕ್ಕ ಐಸ್ ಕ್ರೀಮ್, ಎಷ್ಟು ದೊಡ್ಡ ಸ್ಪೂನು ನೋಡಿ. ಥ್ಯಾಂಕ್ಸ್ ಗಣೇಶ್ ಚಟ್ಟ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಬೇರೆ ವಿಡಿಯೋ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಲವ್ ಯು ಆಲ್. ಬಾಯ್.